ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಶಲ ಗೃಹಿಣಿ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪ. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನನ್ನ ಕೂದಲು ತುಂಬಾ ಉದುರ್ತಿತ್ತು. ಸೊ ನಾನು ಒಂದು ಹೇರ್ ಆಯಿಲ್ನ ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೂದಲು ಉದುರೋದು ಕಮ್ಮಿ ಆಗಿತ್ತು. ಸೊ ಹೊಲ ಮನೆ ಕೆಲಸ ಅಂತ ಅಂದ್ಕೊಂಡು ಟೈಮು ಫ್ರೀ ಆಗಿರ್ತಿಲ್ಲ, ನನಗೂ ಯಾಕೋ ಮಾಡೋ ಮೂಡಿರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಎಣ್ಣೆ ಖಾಲಿ ಆದಮೇಲೆ ಸುಮ್ಮನೆ ಹಾಗೆಯೇ ಸ್ಟಾಪ್ ಮಾಡಿಬಿಟ್ಟಿದೆ. ಇವಾಗ ಮತ್ತೆ ಕೂದಲು ಉರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇವತ್ತು ಆ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋನೇ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗೆ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ ಫ್ರೆಂಡ್ಸ್, ಹಾಗೆ ಹೋಗಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹೊರಗಡೆಯಿಂದ ತರೋ ಐಟಮ್ ಅಂತೂ ಯಾವುದೂ ಇಲ್ಲ, ಮನೇಲಿ ಸಿಗೋ ಅಂಥದ್ದೇ ನಾನು ಎಣ್ಣೆಗೆ ಹಾಕಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತಿರೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನಮ್ಮ ಕಡೆ ಫುಲ್ಲು ಮಳೆ ಬೀಳ್ತೈತೆ ಫ್ರೆಂಡ್ಸ್. ಹಾಗಾಗಿ ಫುಲ್ಲು ಕತ್ಲೆ ಥರ ಕಾಣಿಸ್ತೈತೆ. ದಾಸವಾಳ ಹೂವು ಕಿತ್ಕೊಬರೋಣ ಅಂತ ಅಂದ್ಕೊಂಡೆ ಇಲ್ಲೇ ನಮ್ಮ ಮನೆ ಹತ್ರ. ಆದರೆ ಮಳೆ ಬರ್ತೈತೆ ಫ್ರೆಂಡ್ಸ್, ಇದೊಂದು ಸ್ವಲ್ಪ ಕಮ್ಮಿ ಆಗಲಿ, ಆಮೇಲಿಂದ ಕಿತ್ಕೊಂಡು ಓಡಿ ಬಂದುಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕರು ಎಲ್ಲಾದರೂ ದನ ಕರುಗಳು ಹುಲ್ಲು ತಿಂತವೆ. ಇದು ನೋಡಿದ್ರೆ ಹಾಕಿರೋ ಹುಲ್ಲೆಲ್ಲ ನಾಸಿಕೆ ಮಾಡ್ಕೊಂಡು ಮಣ್ಣು ತಿಂದ್ಕೊಂಡು ನೀರು ಕುಡ್ಕೊಂಡೇ ಜೀವನ ಮಾಡ್ತೈತೆ. ಮೊದಲು ಇದೇ ಥರ ಮಣ್ಣು ತಿಂದು 2 ಸಲ ರಕ್ತದ ಭೇದಿಯಾಗಿತ್ತು. ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಅದು ನೋಡಿದ್ರೆ ಯಾಕೋ ಹುಲ್ಲನ್ನೇ ತಿನ್ನೋದಿಲ್ಲ. ಹುಲ್ಲು ತಿನ್ನಂಗೆ ಏನಾದರೂ ಐಡಿಯಾ ಇದ್ದರೆ ಕೊಡಿ. ಏನಪ್ಪ ಅಂತಂದರೆ, ನಾನಿಲ್ಲಿ ವೈಟ್ ಕಲರ್ ದಾಸವಾಳ ಹೂವು ಕಿತ್ಕೊತಾ ಇದ್ದೀನಿ. ಅಯ್ಯೋ, ಎಲ್ಲ ನೀರಾಗ್ಬಿಟ್ಟೈತೆ ಫ್ರೆಂಡ್ಸ್ ಮಳೆಗೆ, ನೋಡಿ ಇಲ್ಲಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದು ವೈಟ್ ಕಲರ್ ದಾಸವಾಳ ಹೂವಲ್ಲಿ ಈ ಥರ ಒಂದೊಂದು ಹೂವು ಬಿಡ್ತಾನೆ ಇರುತ್ತೆ, ಡಬಲ್ ಕಲರು, ಸ್ವಲ್ಪ ರೆಡ್ ಕಲರು. ಇದು ಕರ್ಬೇವೇನು ಜಾಸ್ತಿ ಬೇಡಿ, ಒಂದು ಕಡ್ಡಿ ಆದರೆ ಸಾಕು. ಆಲ್ವೇರಾ. ಸೊ ಆಲ್ವೇರಾ ನಮ್ಮಮ್ಮ ನೆಲದಿಂದ ತೆಗೆದು ಡಬ್ಬಿಗೆ ಹಾಕಿಟ್ಟವ್ರೆ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ನಾವು ಮುರ್ಕೊಂಡೇ ಅರ್ಧ ಮುರಿದಾಕ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನೋಡಿ ಇಲ್ಲಿ, ಅದು ಒಂದು 3 ಎಲೆ ಮೋಟ ಆಗ್ಬಿಟ್ಟೈತೆ, ಮುರಿದಿ. ಇದೊಂದು 3 ಎಲೆ ಚೆನ್ನಾಗೈತೆ. ನಮ್ಮಮ್ಮ ಏನಾರು ನೋಡಿದ್ರೆ ಎಲ್ಲ ಮುರಿದೇ ಮಾಡ್ಬಿಡ್ತಿದ್ದೀರಲ್ಲ ಅಂತ ಬೈತದೆ. ಆದರೂ ಪರವಾಗಿಲ್ಲ, ಇವಾಗ ನನಗೆ ಎಣ್ಣೆ ಪ್ರಿಪೇರ್ ಮಾಡೋಕ್ಕೆ ಬೇಕು. ಸೊ ಅದನ್ನು ಸ್ವಲ್ಪ ಮುರ್ಕೋತಾ ಇದ್ದೀನಿ. ಇಷ್ಟು ಹಾಕೊಂಡ್ರೆ ಸಾಕು ಫ್ರೆಂಡ್ಸ್. ಇದು ಯಾವ ಥರ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಫಸ್ಟ್ ಇದೆಲ್ಲ ಮಣ್ಣಾಗ್ಬಿಟ್ಟೈತೆ. ಸೊ ಮೊದಲು ತೊಳ್ಕೊಳ್ಳೋಣ. ಇನ್ನೊಂದು ಐಟಮ್ ಏನಪ್ಪ ಅಂತಂದರೆ ಬೇವಿನ ಸೊಪ್ಪು. ಬೇವಿನ ಸೊಪ್ಪಿನೂ ಇಷ್ಟೆಲ್ಲ ಬೇಕಾಗಿಲ್ಲ. ಸೊ ಒಂದು 6-7 ಎಲೆ ಆದರೆ ಸಾಕು. ನಾನು ಜಮೀನ್ ಹತ್ರ ಬರುವಾಗ ಇವಾಗ ಕಿತ್ಕೊಂಡು ಬಂದೆ. ಇಲ್ಲಿ ನಮ್ಮ ಮನೆ ಹತ್ರನೂ ಮರ ಐತೆ, ಅದೆಲ್ಲ ದೊಡ್ಡದಾಗ್ಬಿಟ್ಟೈತೆ. ನಾನು ನೋಡಿದ್ರೆ ಇಷ್ಟಿದ್ದೀನಿ 2 ಸಲ. ಸೊ ಹಾಗಾಗಿ ಜಮೀನ್ ಹತ್ರ ಚಿಕ್ಕ ಪ್ರಾಣಿ ಗಿಡಗಳಿವೆ, ಅದರಲ್ಲಿ ಬರುವಾಗ ಕಿತ್ಕೊಂಡು ಬಂದಿದ್ದೆ. ಇವಾಗ ನಾನು ಆಲೂವೆರಾನ ಕಟ್ ಮಾಡಿ ಈ ಥರ ಜೆಲ್ ಮಾತ್ರ ತೊಗೊಂಡಿದ್ದೀನಿ. ಈ ಜೆಲ್ ಬಂದು 1 ಸ್ಪೂನ್ ಅಷ್ಟೈತೆ ಫ್ರೆಂಡ್ಸ್. ನಾನು ಮಾಡೋ ಎಣ್ಣೆಗೆ ಇಷ್ಟು ಸಾಕು. ಇವಾಗ ಬನ್ನಿ ಫ್ರೆಂಡ್ಸ್, ಎಣ್ಣೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಬೋಸಿನ ಸ್ಟವ್ ಆನ್ ಮಾಡಿ 1 ಗ್ಲಾಸ್ ನೀರು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಅದಕ್ಕೆ ಒಂದು ಖಾಲಿ ಬಟ್ಲನ್ನು ಇಟ್ಟು ನಾನು ಇಲ್ಲಿ ಯೂಸ್ ಮಾಡುವಂತಹ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನೀವು ಯಾವ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀರಾ ಅದನ್ನು ನೀವು ತೊಗೋಬೋದು. ಸೊ ನಾನಿವಾಗ ನೆಕ್ಸ್ಟ್ ಇಲ್ಲಿ ಒಳಗಡೆ ಇಟ್ಟಿರೋಂತಹ ಖಾಲಿ ಬಟ್ಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಈ ಪ್ರೊಸೆಸ್ನ ಏನಂತಾರೆ ಅಂತ ಅಂದರೆ, ಇದನ್ನು ಡಬಲ್ ಬಾಯ್ಲ್ ಮಾಡೋದು ಅಂತ ಹೇಳ್ತಾರೆ. ಸೊ ಇವಾಗ ನಾನು ಅದನ್ನೇ ಮಾಡ್ತಾ ಇರೋದು. ಈ ಥರ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಬೇಗ ಹೀಟಾಗಿ ಕಪ್ಪಾಗಲ್ಲ. ಸೊ ನಿಧಾನವಾಗಿ ಎಣ್ಣೆನ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಹಾಗಾಗಿ ಈ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಸೊ ಫಸ್ಟ್ ನಾನು ಇದಕ್ಕೆ ಮೊದಲು ತಂದಿರೋಂಥ ಬಿಳಿ ದಾಸವಾಳನ ಹಾಕೋತಾ ಇದ್ದೀನಿ. ಬೇಕು ಅಂತ ಅಂದರೆ ನೀವು ದಾಸವಾಳದ ಎಲೆಗಳನ್ನು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಕೆಂಪು ದಾಸವಾಳ ಹೂವನ್ನ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಕೆಂಪು ದಾಸವಾಳ ಹೂವು ನಾವು ಇಲ್ಲಿ ಹಾಕೋದ್ರಿಂದ ಎಣ್ಣೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಮತ್ತು ವೈಟ್ ಹೇರ್ ಇದ್ದರೆ ಸ್ವಲ್ಪ ಅದನ್ನು ಕವರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ರೆಡ್ ಕಲರ್ ದಾಸವಾಳ ಹೂವನ್ನ ತೊಗೊಂಡಿರೋದು. ಮತ್ತು ನೆಕ್ಸ್ಟ್ ಬಂದು ಕರಿಬೇವು. ಸೊ ಕರಿಬೇವಿನ ಸೊಪ್ಪನ್ನ ನೀವು ಹಾಗೆ ಹಾಕಬೇಡಿ, ಅದನ್ನು ಕೈಯಿಂದ ಮಧ್ಯಕ್ಕೆ ಮುರಿದು ಆಮೇಲಿಂದ ಎಣ್ಣೆ ಒಳಗಡೆ ಹಾಕಿ. ಸೊ ಕರಿಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಕೂದಲು ತುಂಬ ಶೈನಿಯಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಬೇವಿನ ಸೊಪ್ಪು ಹಾಕೋದ್ರಿಂದ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಸೊ ಕಂಟ್ರೋಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಜಾಸ್ತಿ ಹಾಕ್ತಾಯಿಲ್ಲ. ಬೇವಿನ ಸೊಪ್ಪು ಒಂದು 5ರಿಂದ 6 ಅಷ್ಟೇ ಹಾಕ್ತಾ ಇರೋದು. ನೆಕ್ಸ್ಟ್ ಬಂದು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಅಂದರೆ ಅಗಸೆ ಬೀಜ. ಸೊ ನಾನಿಲ್ಲಿ ಅಗಸೆ ಬೀಜನೂ ಕೂಡ 1 ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಕೂದಲುದ್ರ ಸಮಸ್ಯೆಗೆ ಅಗಸೆ ಬೀಜ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾನು ರೋಸ್ಮರಿನ ತೊಗೊಂಡಿದ್ದೀನಿ. ಇವಾಗ 1 ಸ್ಪೂನ್ ರೋಸ್ಮರಿನೂ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದಿಷ್ಟನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇದಾದಮೇಲೆ ನೆಕ್ಸ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಆಲೂವೆರಾ ಜೆಲ್ನ ಹಾಕ್ತಾಯಿದ್ದೀನಿ. ಆಲೂವೆರಾ ಜೆಲ್ನ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಯಾಕೆ ಅಂತಂದರೆ ಆಲೂವೆರಾ ಜೆಲ್ನಲ್ಲಿ ನೀರಿನಂಶ ಇರೋದ್ರಿಂದ ಎಣ್ಣೆನ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ. ಯಾಕೆಂತಂದರೆ ಸ್ಮೆಲ್ ಬಂದುಬಿಡುತ್ತೆ. ನೀವು ಸ್ವಲ್ಪನೇ ಮಾಡ್ಕೋತೀನಿ ಅಂತ ಅನ್ನೋರು ಬೇಕಾದರೆ ಆಲೂವೆರಾ ಜೆಲ್ನ ಹಾಕೋಬೋದು. ಇಲ್ಲ ನಾನು ತುಂಬ ದಿನದವರೆಗೂ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೋತೀನಿ ಅಂತ ಅನ್ನೋರು ಆಲೂವೆರಾ ಜೆಲ್ನ ಸ್ಕಿಪ್ ಮಾಡ್ಬೋದು. ಇವಾಗ ನಾವು ಇದನ್ನ ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಆವಾಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಅದ್ರದ್ದು ಘಮ ಬರುತ್ತಲ್ಲ ಫ್ರೆಂಡ್ಸ್, ಆವಾಗ ಇದು ಎಣ್ಣೆ ಆಗಿದೆ ಅಂತ ಅಂದ್ಕೋಬೇಕು. ಇವಾಗ ನಾವು ಹಾಕಿದಂಥ ನೀರು ಕೂಡ ಖಾಲಿಯಾಗಿದೆ. ಸೊ ಎಣ್ಣೆ ಕೂಡ ಘಮ ಅಂತ ಅಂತೈತೆ. ಸೊ ಇವಾಗ ಇದಾಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಕ್ಕಿಡಬೇಕು.
ಇವಾಗ ಇದನ್ನು ಕೆಳಗಡೆ ತೆಗೆದಿರ್ತಾ ಇದ್ದೀನಿ ಆರಲಿ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನನ್ನ ಹತ್ರ ಗ್ಲಾಸ್ ಕಂಟೈನರ್ ಇಲ್ಲ, ಸೊ ನಾನು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕೊಂಡು ಇಟ್ಕೊಳ್ಳೋದ್ರಿಂದ ಸೊ ಇದನ್ನು ಸ್ವಲ್ಪ ಆರಿಸಿ ಆಮೇಲಿಂದ ಪ್ಲಾಸ್ಟಿಕ್ ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಇದರಲ್ಲಿ ಯಾವುದೇ ಕೆಮಿಕಲ್ನ ಯೂಸ್ ಮಾಡದೇ ಇರೋದ್ರಿಂದ ಸೊ ಎಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಕೂದಲಿಗೆ ಯಾವುದೇ ಥರ ಭಯ ಇಲ್ಲದೇ ಈ ಆಯಿಲ್ನ ಅಪ್ಲೈ ಮಾಡ್ಕೋಬೋದು. ಸೊ ಒಂದೇ ದಿನಕ್ಕೆ ರಿಸಲ್ಟ್ ಬೇಕು ಅಂತಂದರೆ ಆಗಲ್ಲ, ಸೊ ತುಂಬ ಟೈಮ್ ತಗೊಳುತ್ತೆ. ಇವಾಗ ಎಣ್ಣೆ ಕೂಡ ತಣ್ಣಗಾಗಿದೆ. ಸೊ ನಾನಿಲ್ಲಿ ಮನೇಲೇ ಇರುವಂಥ ಒಂದು ಪ್ಲಾಸ್ಟಿಕ್ ಬಾಟಲ್ನ ತೊಗೊಂಡಿದ್ದೀನಿ. ಸೊ ನಾವು ಎಣ್ಣೆನ ಸೋಸಬೇಕಾದ್ರೆ ಈ ಥರ ಸ್ವಲ್ಪ ಸ್ಟೀಲ್ ಜಾಲರಿ ಇರುತ್ತಲ್ಲ ಅದನ್ನು ತೊಗೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಅಕಸ್ಮಾತ್ ನೀವು ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದನ್ನೇ ಸೋಸಬೇಕು ಅಂತಂದ್ರೂ ಪ್ಲಾಸ್ಟಿಕ್ ಜಾಲರಿ ತೊಗೊಂಡ್ರೆ ಸೊ ಅದು ಜಿಂತೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಕಾಯಿಸಿರೋದು ಯಾವುದೇ ಆದ್ರೂ ಕೂಡ ಅದನ್ನು ಸೋಸೋಕ್ಕೆ ನೀವು ಈ ಥರ ಸ್ಟೀಲ್ ಜಾಲರಿನೇ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ನಾನು ಸೋಸಿ ಇಲ್ಲಿ ಡಸ್ಟ್ ಥರ ಏನು ಉಳಿದೈತೆ ನೋಡಿ, ಅಗಸೆ ಬೀಜ ಮತ್ತು ಇದು ಎಲ್ಲ, ಅದನ್ನು ನಾನು ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ಕಾಯಿಸಿದ್ರೆ ಅದು ಜೆಲ್ ಥರ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಅದನ್ನು ನಾನು ಕೂದಲಿಗೆ ಅಪ್ಲೈ ಮಾಡ್ಕೊತೀನಿ, ಹಾಗಾಗಿ ಅದನ್ನು ವೇಸ್ಟ್ ಮಾಡಲ್ಲ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.